ನಿನ್ನೆ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಲಂಚ ತೆಗೆದುಕೊಳ್ಳುವಾಗ ಲೋಕಾಯುಕ್ತ ಪೊಲೀಸರು ವಲೆಗೆ ಬಿದ್ದದ್ದು ನೋಡಿದಿರ. ಬಟ್ ಅದಾದ್ಮೇಲೆ ತುಂಬಾ ಜನ ಆ ವಿಡಿಯೋಗಳನ್ನ ಶೇರ್ ಮಾಡುವಂಥದ್ದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಬಗ್ಗೆ ಮಾತಾಡುವಂಥದ್ದೆಲ್ಲ ಕೇಳಿದೆ. ನೋಡಿ, ಮೊದಲನೇದಾಗಿ ಈ ರೀತಿ ಭ್ರಷ್ಟ ಅಧಿಕಾರಿಗಳು ಹುಟ್ಟೋದಕ್ಕೆ ಕಾರಣ ಅವರಲ್ಲಿ ಆಸೆ, ಈ ರೀತಿ ಹಣದ ದುರಾಸೆ ಬೆಳೆಯೋದಕ್ಕೆ ಕಾರಣ ಈ ನಮ್ಮ ನೇಮಕಾತಿ ಆಯೋಗಗಳಿದೆಯಲ್ಲ, ಇದು ಎಸ್ಪೆಷಲಿ KPSC, ಈ ಹಿಂದೆ KSP, ಇವರೆಲ್ಲ ಹೆಂಗೆ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಹಣ ತೆಗೆದುಕೊಂಡು ಹುದ್ದೆಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಸೊ ಅಂತವ್ರಿಗೆ ನಾಳೆ 50 ಲಕ್ಷ 60 ಲಕ್ಷ ಕೊಟ್ಟು 1 ಕೋಟಿವರೆಗೂ ಕೊಟ್ಟು ಬಂದವರಿಗೆ ನಾಳೆ ದುಡ್ಡು ಮಾಡಬೇಕನ್ನೋ ಆಸೆ ಕಾಮನ್ ಆಗಿ ಬೆಳೆಯುತ್ತೆ. ಸೊ ಅವರು ಮತ್ತೆ ಈ ರೀತಿ ಭ್ರಷ್ಟಾಚಾರದ ಮೂಲಕ ಹಣ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಂಗಂತ ನ್ಯಾಯವಾಗಿ ಓದಿ ಪರೀಕ್ಷೆ ಬರೆದವರು ಭ್ರಷ್ಟಾಚಾರಿಗಳಾಗಲ್ಲ ಅಂತ ಹೇಳಲ್ಲ. ಬಟ್ ಈ ರೀತಿ ಕೂಡ ಒಂದಿಷ್ಟು ಚಾನ್ಸಸ್ ಇದೆ. ನಮ್ಮ ರಾಜ್ಯದಲ್ಲಿ ಯಾವಾಗ ಈ ನೇಮಕಾತಿ ಆಯೋಗಗಳು ಸುಧಾರಣೆ ಆಗುತ್ತೋ, ಹಣ ತೆಗೆದುಕೊಳ್ಳದೆ ಪ್ರತಿಭಾನ್ವಿತರಿಗೆ, ಓದಂತವರಿಗೆ ಸರಿಯಾಗಿ ಹುದ್ದೆಗಳು ಸಿಗುತ್ತೋ, ಅವತ್ತು ಆಲ್ಮೋಸ್ಟ್ ಈ ರೀತಿ ಒಂದಿಷ್ಟು ಅಧಿಕಾರಿಗಳು ಬರುವಂಥದ್ದು ಕಡಿಮೆ ಆಗುತ್ತೆ. ಇವತ್ತು ನೋಡಿ, ಸಾಮಾಜಿಕವಾಗಿ ನೀವು ಎಲ್ಲೇ ಹೋಗ್ಲಿ ಕರಪ್ಷನ್ ಅನ್ನು ನಮ್ಮ ದೇಶದಿಂದ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡೋದಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಈ ರಾಜಕಾರಣಿಗಳೇನು ಕಮ್ಮಿ ಇಲ್ಲ, ಅವರು ದೊಡ್ಡ ಮಟ್ಟದಲ್ಲಿ ಲೂಟಿ ಹೊಡೆದ್ರೆ ಈ ಅಧಿಕಾರಿಗಳು, ಪೊಲೀಸರು ಇವರೆಲ್ಲ ಒಂದು ಹಂತದಲ್ಲಿ, ಯಾಕಂದ್ರೆ ಇವರೇ ಅವ್ರಿಗೆ ಕಂಪ್ಲೀಟ್ ಆಗಿ ಹಣವನ್ನ ಕಳಿಸುವಂತವ್ರು, ಲೂಟಿ ಹೊಡೆದು ಎಲ್ಲ ಮಾಡುವಂಥವ್ರು. ಇವರು ಕರಪ್ಷನ್ ಮಾಡಿಕೊಂಡು ಏನೋ ಮಾಡಿದ್ರೆ ಓಕೆ, ಬಟ್ ಬಡ ಜನರ ಜೊತೆ ಹೆಂಗ್ ವರ್ತಿಸ್ಬೇಕು, ಸಂಯಮದಿಂದ ಹೆಂಗ ನಡ್ಕೋಬೇಕು, ಒಬ್ಬ ಅಧಿಕಾರಿಗೆ ಇರಬೇಕಾದಂತ ಲಕ್ಷಣಗಳು ಕೂಡ ಇರಲ್ಲ. ಅಂದಮೇಲೆ ನೀವು ಸರ್ಕಾರಿ ಸೇವೆಗೆ ಹೋಗಿ ಏನು ಪ್ರಯೋಜನ? ಇವತ್ತು ನೋಡಿ, 99% ಹೇಳ್ತಿದ್ದೀನಿ, ಸರ್ಕಾರಿ ನೌಕರಿ ಅಂದ್ರೇನೆ ನಮ್ಗೆ ಸಂಬಳಕ್ಕಿಂತ ಗಿಂಬಳ ಸಿಗುತ್ತೆ ಅನ್ನುವಂಥ ಮನಸ್ಥಿತಿನೇ ಜಾಸ್ತಿ ಇದೆ. ಯಾರನ್ನಾದ್ರೂ ಕೇಳಿ ನೀವು, ಪ್ರಾಮಾಣಿಕವಾಗಿ ನಾನು ಸೇವೆ ಸಲ್ಲಿಸ್ತೀನಿ, ದೇಶಕ್ಕಾಗಿ ಏನೋ ಮಾಡಬೇಕು, ರಾಜ್ಯಕ್ಕಾಗಿ ಏನೋ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ, ಆಯ್ತಾ? ಪ್ರತಿಯೊಬ್ಬರ ಮನಸ್ಸಲ್ಲಿ, ಇವನ್ ನನ್ನ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಪ್ರತಿಯೊಬ್ಬರ ಮನಸ್ಸಲ್ಲೂ ಹಣ, ದುಡ್ಡು, ಅಧಿಕಾರ ನೋಡಿದಾಗ ಅದು ಆಸೆಗಳು ಕಾಮನ್ ಆಗಿ ಬೆಳೆದು ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವರಿಗೆ ದುರಾಸೆ ಬೆಳೆಯುತ್ತೆ. ಆ ದುರಾಸೆಯ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಅಂಡ್ KPSC ಇದಂತೂ ನಿಮ್ಗೆ ಗೊತ್ತಿದೆ ನೋಡಿ, ಪ್ರತಿಯೊಬ್ರು ಕೂಡ ಅಲ್ಲಿ ಏನ್ ಕೆಲಸ ಮಾಡೋರಿಗೆ ಹಣವೇ ಇಂಪಾರ್ಟೆಂಟ್. ಇವತ್ತು ನೋಡಿ, ಎಲ್ಲ ಲಿಸ್ಟ್ಗಳು ಆಲ್ರೆಡಿ ಒಂದೊಂದಾಗಿ ಲಿಸ್ಟ್ಗಳನ್ನ ಬಿಡ್ತಾ ಇದಾರೆ. ಅಂದ್ರೆ ಆಯೋಗದ ಅನುಮೋದನೆ ಬಟ್ PDOದು ಇನ್ನೂ ಇಲ್ಲ. ಅದು ಯಾಕೆ ಏನು ಅಂತೇಳಿ ಪ್ರಶ್ನೆ ಕೇಳಿದ್ರು ಕೂಡ ಸರಿಯಾದ ಸಮಂಜಸವಾದ ಉತ್ತರ ಅವ್ರ ಕಡೆಯಿಂದ ಸಿಗಲ್ಲ. ಈ ರೀತಿಯಾಗಿ KPSC ಆಗಿರ್ಬೋದು, ಬೇರೆ ಬೇರೆ ನೇಮಕಾತಿ ಆಯೋಗಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಸೊ ಸದ್ಯಕ್ಕೆ ಏನಾದ್ರೂ ಅವಕ್ಕೆ ಬೇಗ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಅದು ಸಾಧ್ಯವಿಲ್ಲ. ಅವೆಲ್ಲ ಬೇರು ಕೆಳಗಡೆ ಏನು ಅಂತಾರಲ್ಲ, ಈಗ ಮರದ ಬೇರೆ ಹೆಂಗೆ ಭೂಮಿ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ರೆ ಹಂಗೆ ಈಗ ಅದು ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಬೇರೆ ಸಮೇತ ಕಿತ್ತಿದ್ರೆ ಮಾತ್ರ ಪರಿಹಾರ ಸಿಗುತ್ತೆ ಹೊರತು ಬರೀ ಮೇಲೆ ನಾವು ಕಾಂಡವನ್ನು ಕತ್ತರಿಸ್ತೀವಿ ಅಂತಂದ್ರೆ ಸಾಧ್ಯವೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಕೇಳ್ತಾರೆ. KS ಹುದ್ದೆಗಳಲ್ಲಿ ಈ ಬಾರಿ ಎಷ್ಟೆಷ್ಟು ಹರಾಜು ಆಗಿದೆ ಅಂತ ಅವೆಲ್ಲ ಹೇಳುವಂಥದ್ದು ಕೊಟ್ಟಂತವ್ರಿಗೆ ಗೊತ್ತೇ ಇದೆ. ಈಗ ಅದನ್ನ ಹೇಳಿದ್ರೆ ಕೆಲವರು ಹೆಂಗೆ ಅಂತಂದ್ರೆ, ಇನ್ನು ಕೆಲವು ಅಮಾಯಕ ಮುಗ್ಧ ಆಸ್ಪಿರೆಂಟ್ಸ್ ಅಂತಾರೆ, ಹಂಗೆ ಹೇಳ್ಬಿಟ್ರೆ ಆ ರೀತಿ ಏನು ಆಗಲ್ಲ, ಯಾರು ದುಡ್ಡು ತಗೊಳಲ್ಲ, ಇನ್ನು ಪ್ರಾಮಾಣಿಕವಾಗಿ ನೇಮಕಾತಿಗಳು ನಡೀತಾ ಇವೆ ಅನ್ನೋ ಒಟ್ಟಿನಲ್ಲಿ ಕೆಲವರು ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಆ ವಿಷಯಗಳ ಸೂಕ್ಷ್ಮತೆಯನ್ನ ತಿಳಿಸೋದಕ್ಕಾಗಲ್ಲ. ಒಟ್ಟಾರೆ ನೀವು ಕೂಡ ಅಷ್ಟೇ ಅಧಿಕಾರಿಗಳಾಗಬೇಕು, ಸರ್ಕಾರಿ ಸೇವೆ ಸಲ್ಲಿಸಬೇಕು ಅಂತ ಕನ್ಸ್ಕೊಂಡಾಗ ಅಟ್ಲೀಸ್ಟ್ ಒಂದು ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ಳಿ. ಮಧುಕರ್ ಶೆಟ್ಟಿ ಆಗಿರ್ಬೋದು, ಈ ಹಿಂದೆ DK ರವಿ ಸರ್ ಆಗಿರ್ಬೋದು, ಹಲವಾರು ಜನ ಪ್ರಾಮಾಣಿಕ ಅಧಿಕಾರಿಗಳು ಹೆಂಗೆ ಸೇವೆ ಮಾಡ್ಬೋದು, ನಮ್ಮ ಮಹಾಂತೇಶ್ ಬೀಳಿಗೆ ಸರ್ ಆಗಿರ್ಬೋದು, ತೋರಿಸ್ಕೊಟ್ಟು ಹೋಗಿದ್ದಾರೆ. ಅಟ್ಲೀಸ್ಟ್ ಯಾರು ಅಲ್ಲಿ ಸಾಚಾಗಿ ಉಳ್ಕೊಳ್ಳಲ್ಲ ಗೊತ್ತು, ಬಟ್ ಬಡವರ ಹಣವನ್ನ, ಬಡವರ ಕಷ್ಟ ಅಂತ ಬಂದಾಗ ಅವ್ರಿಗೆ ಸ್ಪಂದಿಸದೇ ಇರುವಂತ, ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಳ್ಳುವಂತ ಕೆಲಸವನ್ನ ಮಾತ್ರ ಮಾಡಬೇಡಿ. ಯಾಕಂದ್ರೆ ಸರ್ಕಾರಿ ನೌಕರಿ ಅನ್ನುವಂಥದ್ದು ಎಲ್ಲರಿಗೂ ಸಿಗಲ್ಲ. ಅದು ಅದೃಷ್ಟ, ಪರಿಶ್ರಮ ಎಲ್ಲವೂ ಕೂಡ ಬಂದಾಗ ಸಿಗುವಂಥದ್ದು. ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಅದರಿಂದ 4 ಜನಕ್ಕೆ ಸಹಾಯ ಆಗ್ಬೇಕು. ಅಟ್ಲೀಸ್ಟ್ ನೀವು ಮಾಡುವಂತ ಕೆಲಸ ನೀವು ಅಲ್ಲಿಂದ ಬಿಟ್ಟು ಹೋದ್ಮೇಲೆ ಆ ಜನ ನಿಮ್ಮನ್ನ ಸದಾ ಸ್ಮರಿಸುವಂತಿರ್ಬೇಕು. ಅದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ ಹೊರತು ನನಗೆ ಲಂಚ ಬೇಕು, ಈ ಜೇಬಲ್ 2 ಲಕ್ಷ, ಈ ಜೇಬಲ್ 2 ಲಕ್ಷ ಇಟ್ಕೊಂಡು ಓಡಾಡಬೇಕು, ಶೋಕಿ ಜೀವನ ಮಾಡ್ಬೇಕು ಅಂದ್ರೆ ಸರ್ಕಾರಿ ಹುದ್ದೆ ಅದೇನು ಬಿಸ್ನೆಸ್ ಅಲ್ಲ, ಅದು ಶೋಕಿ ಮಾಡುವಂಥದ್ದಲ್ಲ, ಅದೊಂದು ಸೇವೆ, ಆಯ್ತಾ? IPS ಆಗಿರ್ಲಿ, IAS ಅಧಿಕಾರಿ ಆಗಿರ್ಲಿ, PS ಆಗಿರ್ಲಿ, ಏನೇ ಆಗಿರ್ಲಿ, DYSP ಆಗಿರ್ಲಿ, AC, ಯಾವುದೇ ಒಂದು ಹುದ್ದೆಗೆ ಹೋದ್ರು ಅದೊಂದು ಸೇವೆ ಅಂತ ಪರಿಗಣಿಸಿದ್ರೆ ಮಾತ್ರ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಬೇರೆ ಬಿಸ್ನೆಸ್ ಇದೆ, ಬೇರೆ ಬೇರೆ ಏನೋ ಮಾಡ್ಬೋದು. ಅದಕ್ಕೆ ಹೇಳೋದು ಏನು ಅಂತಂದ್ರೆ, ಸರ್ಕಾರಿ ನೌಕರಿಗೆ ಇವತ್ತು ಆಲ್ಮೋಸ್ಟ್ ನಾನು ಹೇಳ್ತೀನಿ, ತುಂಬಾ ಜನ ಓದೋದೆ ಇದೇ ಮನಸ್ಥಿತಿಯಿಂದ. ಯಾರು ಸಂಬಳ ಬರುತ್ತೆ ನಮಗೆ, ಹಂಗಿದ್ರೆ ಬೇರೆ ಬೇರೆ ಹುದ್ದೆಗಳಿದೆ, ಬರೀ ಸಂಬಳ ಅಷ್ಟೇ ಸಿಗುವಂಥದ್ದು. ಅದನ್ನ ಬಿಟ್ಟು ಬೇರೆ ಹುದ್ದೆಗಳನ್ನ ಯಾಕೆ ಆಸೆ ಪಡ್ತಾರೆ ಅಂದ್ರೆ, ಸಂಬಳಕ್ಕಿಂತ ಹೆಚ್ಚು ಹೊರಗಡೆ ಗಿಂಬಳ ಸಿಗುತ್ತೆ, ಸೋಷಿಯಲ್ ಲೈಫ್ ಇರುತ್ತೆ, ಎಂಜಾಯ್ ಮಾಡ್ಬೋದು, ಶೋಕಿ. ಎಷ್ಟೋ ಜನ ಕೇಳಿ ನೀವು IAS IPS ಯಾಕೆ ಮಾಡ್ತೀರಾ ಅಂದ್ರೆ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ಅನ್ನೋದು ಮನಸ್ಥಿತಿ ಇರೋದು. ಬಟ್ ಇಂಟರ್ವ್ಯೂ ಅಲ್ಲಿ ಹೇಳೋ ಆನ್ಸರ್ಸ್ಗಳೆಲ್ಲ ಎಲ್ರಿಗೂ ಗೊತ್ತು ಅದ್ರ ಬಗ್ಗೆ ರಿಯಾಲಿಟಿ ಏನು ಅಂತೇಳಿ. ಸೊ
ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಈ ಘಟನೆಗಳು ನಡೀತಾ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ KRS ಪಾರ್ಟಿಯವರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಸೂಚಿಸಿದೆ. ಯಾಕಂತಂದ್ರೆ ಅವರು ಕೂಡ ಅಷ್ಟೇ ಈ ರೀತಿ ಭ್ರಷ್ಟ ಅಧಿಕಾರಿಗಳು ಎಲ್ಲಿರ್ತಾರೆ ಅಲ್ಲಿ ಹೋಗಿ ನೇರವಾಗಿ ವಿಡಿಯೋ ಮಾಡುವಂಥದ್ದು, ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳುವಂಥದ್ದು ಎಲ್ಲ ಮಾಡ್ತಾ ಇದ್ರು. ಬಟ್ ಅವ್ರಿಗೂ ಕೂಡ ಕಡಿವಾಣ ಹಾಕೋದಕ್ಕೆ ಹೊರಟಿದ್ದಾರೆ. ನೋಡೋಣ ಇದೇನಾಗುತ್ತೆ ಅಂತ. ಒಟ್ಟಾರೆ ನಿನ್ನೆ ಸಿಕ್ಕಂತ ಅಧಿಕಾರಿಯ ವಿಡಿಯೋವನ್ನು ತುಂಬಾ ಜನ ನೋಡಿರ್ತೀರ. ಬಟ್ ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂಥರ ಅಭಿಪ್ರಾಯ. ಬಟ್ ಪೊಲೀಸ್ ಇಲಾಖೆ ಅಂದ್ರೆ ಇತ್ತೀಚೆಗೆ ಆಲ್ಮೋಸ್ಟ್ ಜನರಿಗೆ ಬಂದಿರುವಂತ ಚಿಂತನೆ ಅಂದ್ರೆ ಕರಪ್ಷನ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಹೆಚ್ಚಾಗಿ ಇವ್ರು ಸಿಕ್ಕಿ ಹಾಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಧನ್ಯವಾದ.